ಇನ್ನು ಡಿಕೆ ಸಂಪುಟದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಇನ್ನೂ ಕೂಡ ಖಾತೆ ಕ್ಯಾತೆ ಮುಗಿದಿಲ್ಲ. ಖಾತೆ ಬದಲಾವಣೆ ಬಗ್ಗೆ ಕೃಷ್ಣ ಬೈರೇಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಂಧಾನ ಸಭೆ ನಡೆಯಿತು. ಸುರ್ಜೇವಾಲಾ ಮುಂದೆಯೇ ನಡೆದಂತಹ ಈ ಸಭೆಯಲ್ಲಿ ಕೃಷ್ಣ ಬೈರೇಗೌಡರು ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಬೇಕಿದ್ರೆ ಖಾತೆ ಕೊಡಿ, ಗೊಂದಲ ಬಗೆಹರಿಯುವವರೆಗೂ ನಾನು ಅಧಿಕಾರ ಸ್ವೀಕರಿಸಲ್ಲ ಹೇಗಂತ ಕೊಟ್ಟ ಖಾತೆಯನ್ನ ಅಧಿಕಾರವನ್ನ ಸ್ವೀಕರಿಸದೇ ಇರೋದಕ್ಕೆ ಕೃಷ್ಣ ಬೈರೇಗೌಡರು ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಬಿಡಿಎ ಬಿಎಂಆರ್ಡಿಎ ಸೇರಿಸಿ ಅದನ್ನು ಕೊಡಬೇಕು ಅನ್ನುವಂಥ ಪಟ್ಟು ಹೈಕಮಾಂಡ್ ಸಂದೇಶಕ್ಕಾಗಿ ಕಾಯ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ. ಕಂದಾಯ ಇಲಾಖೆಯಲ್ಲಿದ್ದು ಕಂದಾಯ ಖಾತೆಯನ್ನು ಕೊಡಲಾಗಿತ್ತು ಸಿದ್ದು ಸಂಪುಟದಲ್ಲಿ. ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಡಲಾಯಿತು. ಅದರ ಜೊತೆಗೆ ಬಿಡಿಎ ಬಿಎಂಆರ್ಡಿಎನ ಸೇರಿಸಿ ಕೊಡಬೇಕು ಅನ್ನುವಂತಹ ಪಟ್ಟು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಖಾತೆ ಕ್ಯಾತೆ ಮುಗಿಯುವಂಥ ಯಾವ ಲಕ್ಷಣ ಕೂಡ ಕಂಡು ಬರ್ತಾ ಇಲ್ಲ. ನಾವು ನೋಡ್ತಾ ಇದ್ವಿ ರಾಜೀನಾಮೆ ಕೊಡೋ ಹಂತದವರೆಗೆ ಹೋಗ್ಬಿಟ್ಟಿತ್ತು ಈ ಖಾತೆ ಕ್ಯಾತೆ, ಕೊನೆಗಂತೂ ಸಮಾಧಾನ ಪಡಿಸಲಾಯಿತು ಪ್ರಸನ್ನ. ಆದರೆ ಈಗ ನೋಡ್ತಾ ಹೋದ್ರೆ ಕೃಷ್ಣ ಬೈರೇಗೌಡರು ಒಂದು ಪಟ್ಟು ಹಿಡಿದಿದ್ದಾರೆ. ಹಾಗಿದ್ರೆ ಏನಾಗ್ತಾ ಇದೆ? ಒಂದು ಸಮಾಧಾನ ಪಡಿಸುವಂಥ ಪ್ರಯತ್ನಗಳು ಆಗ್ತಿಲ್ವಾ ಹಾಗಿದ್ರೆ ಪ್ರಸನ್ನ? ಎಸ್, ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆ ಗೊಂದಲ ಬಗೆಹರಿಯೋಕ್ಕೂ ಅಧಿಕಾರ ಸ್ವೀಕರಿಸಲ್ಲ ಅಂತಿದ್ದಾರೆ. ಎಸ್, ಪ್ರಸನ್ನ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಏನಾಗ್ತಾ ಇದೆ? ಖಾತೆ ಕ್ಯಾತೆ ಮುಗಿಯೋ ಲಕ್ಷಣ ಇಲ್ಲ. ಕೃಷ್ಣ ಬೈರೇಗೌಡರು ಬೇರೆ ಪಟ್ಟು ಹಿಡಿದು ಕುಳ್ತಿದ್ದಾರೆ, ತಾನು ತಗೊಳ್ಳಲ್ಲ ಚಾರ್ಜನ್ನ ಅಂತ ಅವ್ರನ್ನ ಸಮಾಧಾನ ಪಡಿಸೋ ಪ್ರಯತ್ನ ಆಗ್ತಿದ್ಯಾ? ಅವ್ರ ಡಿಮಾಂಡ್ ಏನು ಅಂತ? ಪ್ರತಿಮಾ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟ ಬಗ್ಗೆ ಬಹಳಷ್ಟು ಮಂದಿಗೆ ಅಸಮಾಧಾನ ಇತ್ತು. ಅದರಲ್ಲೂ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಬೇಸರವನ್ನ ಹೊರಹಾಕಿದ್ರು. ಆದರೆ ಇದೀಗ ಅಸಲಿ ವಿಷಯ ಅಂತಂದ್ರೆ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ವಿಚಾರದಲ್ಲಿ ಪೂರ್ಣ ಪ್ರಮಾಣದ ಸಮಾಧಾನವನ್ನು ಹೊಂದಿಲ್ಲ ಅನ್ನುವಂಥದ್ದು ಇದೀಗ ಬಹಿರಂಗವಾಗ್ತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ರು ಕೂಡ ಅದರಲ್ಲಿ ಬಿಡಿಎ ಮತ್ತು ಬಿಎಂಆರ್ಡಿಎ, ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಇದೆರಡನ್ನು ಕೂಡ ಹೊರತುಪಡಿಸಿ ಬೆಂಗಳೂರು ನಗರಾಭಿವೃದ್ಧಿಯ ಖಾತೆಯನ್ನು ಕೊಡಲಾಗಿದೆ. ಅಸಲಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಪ್ರಮುಖವಾಗಿರುವಂಥದ್ದು ಈ ಎರಡು ಖಾತೆಗಳಿಂದ, ಇಲಾಖೆಗಳಿಂದಾಗಿ. ಅವೆರಡನ್ನೇ ಹೊರತುಪಡಿಸಿ ನೀವು ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಟ್ಟಿದ್ದೆ ಆದರೆ ಅದರಲ್ಲಿ ಏನು ಉಳಿಯುತ್ತೆ ಅನ್ನುವಂಥದ್ದು ಇದೀಗ ಕೃಷ್ಣ ಬೈರೇಗೌಡರು ಎತ್ತುತ್ತಾ ಇರುವಂತಹ ಪ್ರಶ್ನೆ. ಇದೇ ಕಾರಣಕ್ಕೋಸ್ಕರ ಮೊನ್ನೆ ಒಂದು ಖಾಸಗಿ ಹೋಟೆಲ್ನ ನಡೆದಂತಹ ಸಭೆಯಲ್ಲೂ ಕೂಡ ನೇರವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಮುಂದೆಯೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನನಗೆ ಬಿಡಿಎ ಮತ್ತು ಬಿಎಂಆರ್ಡಿಎ ಈ ಹಿಂದೆ ಯಾರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಿದ್ರೋ ಅವರಿಗೆ ಕೊಡಲಾಗ್ತಾ ಇತ್ತು. ಅದೇ ರೀತಿಯಲ್ಲಿ ತನಗೂ ಕೂಡ ಮುಂದುವರಿಸಿ ಆ ಬಿಡಿಎ ಬಿಎಂಆರ್ಡಿಎ ಎರಡನ್ನೂ ಕೂಡ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಹೈಕಮಾಂಡ್ ಇನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುರ್ಜೇವಾಲಾ ಅವರಾಗಲಿ ಡಿಕೆ ಶಿವಕುಮಾರ್ ಅವರಾಗಲಿ ಸ್ಪಷ್ಟ ಚಿತ್ರಣವನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿಲ್ಲ. ಇದೇ ಕಾರಣಕ್ಕೋಸ್ಕರ ಕೃಷ್ಣ ಬೈರೇಗೌಡ ಅವರು ಹೈಕಮಾಂಡ್ನಿಂದ ಒಂದು ಕ್ಲಾರಿಟಿ ಸಿಗೋ ತನಕವೂ ಕೂಡ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇಲ್ಲಿಯ ತನಕವೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಖಾತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ, ಇಲಾಖೆಯ ಅಧಿಕಾರವನ್ನು ತೆಗೆದುಕೊಂಡಿಲ್ಲ. ಈಗ ಕೃಷ್ಣ ಬೈರೇಗೌಡರು ಕೂಡ ಅದೇ ವಿಚಾರಕ್ಕೋಸ್ಕರ ಎಲ್ಲಿ ತನಕ ಹೈಕಮಾಂಡ್ನ ಸಂದೇಶ ಬರೋದಿಲ್ಲ ಅಲ್ಲಿ ತನಕ ತಾನು ಖಾತೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಾರದು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿಯ ಇಲಾಖೆ ಏನಿದೆ ಇದು ಬಿಡಿಎ ಪ್ರಮುಖವಾಗಿರುತ್ತೆ, ಬಿಎಂಆರ್ಡಿಎ ಪ್ರಮುಖವಾಗಿರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಕೇವಲ ಕಾರ್ಪೊರೇಷನ್ಗೆ ಮಾತ್ರ ಅದು ಇಲಾಖೆ ಸೀಮಿತ ಆಗುತ್ತೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂದಾಯ ಇಲಾಖೆಯಲ್ಲಿ ಸಮರ್ಥವಾಗಿ ನಿಭಾಯಿಸಿದ ನನಗೆ ಈ ರೀತಿ ತಾರತಮ್ಯವನ್ನು ಮಾಡೋದು ಏಕೆ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರು ಎತ್ತುತ್ತಾ ಇರುವಂತಹ ಪ್ರಶ್ನೆ. ಮತ್ತು ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಆ ಖಾತೆಯನ್ನು ಒಟ್ಟಾಗಿ ಕೊಡ್ತಿದ್ರು, ಈಗ ಅದನ್ನ ಬದಲಾಯಿಸಿದ ಯಾಕೆ ಅನ್ನುವಂಥ ಅಸಮಾಧಾನವೂ ಕೂಡ ಅವ್ರನ್ನ ಕಾಡ್ತಾ ಇದೆ. ಹೀಗಾಗಿ ಈ ಖಾತೆಯ ಖ್ಯಾತೆ ಇನ್ನೂ ಬಗೆಹರಿದಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತಿಮಾ, ಎಸ್, ಪ್ರಸನ್ನ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.